Good morning, my dear students. Welcome to English online classes. Yesterday we already discussed about the lesson around the medicinal creeper done by K.P. Purnachandra Tejasvi. In this particular lesson, you already heard so many stories about the medicinal creeper. Nodi, the K.P. Purnachandra Tejasvi actually in this particular lesson, it talks about the lines of misconception and mystification about the medicinal creeper ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮೆಡಿಸಿನಲ್ ಕ್ರೀಪರ್ ಅಂದರೆ ಔಷಧಿಯ ಒಂದು ಗುಣವುಳ್ಳಂಥ ಒಂದು ಪ್ಲಾಂಟ್ಸ್ ಅಂಡ್ ಹರ್ಬ್ಸ್ ಬಗ್ಗೆ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಅಂದರೆ ಗಿಡಮೂಲಿಕೆ ನಮ್ಮಲ್ಲಿ ಸಿಗುವಂಥ ಇಂಡಿಯನ್ ಒಂದು ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ಒಂದು ಲೆಸನ್ ಅಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು. ನೋಡಿ, ಆಲ್ರೆಡಿ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ I already know about so many stories about the medicinal creeper. When the author met so many peoples like Sanna and Mara, Masti, Aparna, Bairanna, Krishna, so many characters. But when the story begins with the one of the main character in this particular story, that is Mara. Okay? Actually, the story begins with a coffee seed bed has to be protected. Sun putting up the shade over it once we were erecting bamboo frame. ಅಂದ್ರೆ the story begin ಆಗೋದು ಒಂದು ಕಾಫಿ ಸೀಡ್ ನ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಸನ್ ಶೇಡ್ ಗೆ. ಸೊ ಅಂತ ಟೈಮ್ ಅಲ್ಲಿ ವೆನ್ ಸಣ್ಣ ಬ್ರಾಡ್ ದ ಹೋಲ್ ಬಂಡಲ್ ಒಂದು ಕ್ರೀಪರ್ ನ ಬಂಡಲ್ ತಗೊಂಡ್ಬಂದು ಅಲ್ಲಿ ಹಾಕ್ತಾನೆ. ಆನ್ ದ ಟೈಮ್ ದ ಮಾರಾ ಸ್ಕೋಲ್ಡೆಡ್ ಸಣ್ಣ, ಏ ಸಣ್ಣ, ವೈ ಟು ಪ್ಲಗ್ ದಿಸ್ ಯು ಫೂಲ್, ದೀಸ್ ಆರ್ ಆಲ್ ಮೆಡಿಸಿನಲ್ ಕ್ರೀಪರ್. ಆನ್ ದ ಟೈಮ್ ದ ಆಥರ್ ವಾಸ್ ವೆರಿ ಕ್ಯೂರಿಯಸ್ already, and also later he heard that it is a medicinal creeper. So later the author Sanna and Mara both went to the forest to search for medicinal creeper. But on that time the Mara tell a very interesting story. Some stories are true, some are imaginary, some totally false. ನೋಡಿ, the story ಅಲ್ಲಿ beginning ಅಲ್ಲಿ first Sanna ಒಂದು ಕ್ರೀಪರ್ ನ ಬಡ್ಡನ್ನು ತಗೊಂಡ್ಬಂದು ಹಾಕಿದಾಗ ಅದನ್ನು ಕಟ್ಟಬೇಕಲ್ಲ, ಯಾಕಂದ್ರೆ ಕಾಫಿ ಸೀಡು ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಅದಕ್ಕೆ ನೀಟಾಗಿ ಒಂದು ಸಣ್ಣ ಶೇಡ್ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಬ್ಯಾಂಬು ಅಂದ್ರೆ ಬಿದಿರ್ನ ಕಟ್ಬಿಟ್ಟು ನೆರಳು ಮಾಡಕ್ಕೆ ಹೋಗ್ತಾರೆ. ಅಂತ ಟೈಮ್ಲಿ ಕಟ್ಟಬೇಕಲ್ಲ, ಅದಕ್ಕೆ ಬಳ್ಳಿನ ತಗೊಂಬ ಅಂತ ಹೇಳಿ ಮಾರ ಯಾರ ಸಣ್ಣನ ಫಾರೆಸ್ಟಿಗೆ ಕಳ್ಸಿರ್ತಾನೆ. ಅವ್ನು ತಗೊಂಬಂದ ತಕ್ಷಣ ನಮಗೆ ಬೈತಾನೆ, ಈ ಸ್ಕೋಲ್ಡೆಡ್ ಸಣ್ಣ ಏನಂತ, ಏ ಸಣ್ಣ, ವೈ ಡಿಡ್ ಯು ಪ್ಲಗ್ ದಿಸ್ ಯು ಫೂಲ್, ದೀಸ್ ಆರ್ ಆಲ್ ಮೆಡಿಸಿನಲ್ ಕ್ರೀಪರ್ ಅಂತ ಹೇಳಿ ಅವನು ಹೇಳ್ತಾನೆ. So on that time the author was very curious and he inquired that it was a medicinal creeper. And later author was talking about the Sanna and also the Mara. What is it? I was surprised and asked Mara, tell me an interesting story. That is, it has been cursed by a sage. The curse is that when someone needs this plant, they should not find it. ಏನು ಆಕ್ಚುಲಿ ಅದು ಕ್ರೀಪರ್ ಅಂತ ಆತರಿಗೆ ಮಾರ ಹೇಳಿದಾಗ ಏನ್ ರೀಸನ್ ಕೊಡ್ತಾನೆ ಮಾರ ಅಂದ್ರೆ, ಇದು ಒಂದು ಥೀಫ್, ಇದು ಒಂದು ಋಷಿ ಮುನಿಂದ ಶಾಪ ಇದೆ ಈ ಒಂದು ಬಳ್ಳಿಗೆ. ಆ ಒಂದು ಶಾಪ ಏನಪ್ಪಾ ಅಂದ್ರೆ, ಯಾರಾದ್ರೂ ಫಸ್ಟ್ ಟೈಮ್ ಇದು ನೋಡಿದಾಗ ಅಲ್ಲೇ ಅದನ್ನ ಕಟ್ಬಿಡ್ಬೇಕು, ಇಲ್ಲಾಂದ್ರೆ ಒಂದ್ಸಲಿ ಮಿಸ್ ಮಾಡಿದ್ರಿ ಅಂದ್ರೆ ಯು ಶಲ್ ನಾಟ್ ಫೈಂಡ್ ಇಟ್ ಡಿಯರ್ ಲೈಫ್, ಅಂದ್ರೆ ನಿಮ್ಮ ಎಂಟೈರ್ ಲೈಫಲ್ಲಿ ಅದನ್ನ ನೀವು ಸರ್ಚ್ ಮಾಡಕ್ಕೆ ಆಗೋಲ್ಲ ಅಂತ ಒಂದು ಶಾಪ ಇದೆ ಇದಕ್ಕೆ ಅಂತ ಹೇಳಿ ಹೇಳ್ತಾರೆ. ಬಟ್ ಆಕ್ಚುಯಲ್ ರೀಸನ್ನೇ ಬೇರೆ. ಆ ಒಂದು ಕ್ರೀಪರು ಸ್ಮಾಲ್ ಲೀವ್ಸ್ ರಿಸಂಬ್ಲಿಂಗ್ ಲೈಕ್ ಬೀಟಲ್ ಲೀವ್ಸ್, ಅಂದ್ರೆ ಇಳೆದೆಲೆ ತರ ಇರುತ್ತೆ ಮೂಲಿಕೆಯಲ್ಲಿ, ಅದ್ರ ಹಣ್ಣುಗಳು ಬಿಯರ್ ಫ್ರೂಟ್ಸ್ ತರ ಇರುತ್ತೆ, ಬಂಚ್ ಲೈಕ್ ಗ್ರೇಪ್ಸ್ ತರ. ಸೊ ಅದು ಓನ್ಲಿ ರೈನಿ ಸೀಸನ್ ಮಾತ್ರ ಸಿಗೋದು. ಆ ರೈನಿ ಸೀಸನ್ ಬೇಗನೆ ಮಳೆ ಬಂದು ಬೇಗನೆ ಫ್ಲವರ್ಸ್ ಎಲ್ಲ ಬಿಟ್ಟು ಬೇಗ ಹಣ್ಣಾಗಿ ಕಾಯಿ ಬಿಟ್ಟು ಹಣ್ಣಾಗಿ ಬೇಗ ಉದುರೋಗ್ಬಿಡುತ್ತೆ. ನೆಕ್ಸ್ಟ್ ಸಿಗೋದು ಅದು ನೆಕ್ಸ್ಟ್ ರೈನಿ ಸೀಸನ್ಗೆ. ಇನ್ ಬಿಟ್ವೀನ್ ಸೋ ಮೆನಿ ಪ್ಲಾಂಟ್ಸ್ ಅಲ್ಲಿ ಬೆಳೆದಿರುತ್ತೆ, ಎಲ್ಲವೂ ಕೂಡ ಆಲ್ಮೋಸ್ಟ್ ಗ್ರೀನ್ ಕಲರ್ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹುಡ್ಕೋಕ್ ಸಾಧ್ಯ ಇಲ್ಲ. ಅಂದ್ರೆ ಮಾರ ಹೇಳ್ತಿರೋ ಸ್ಟೋರಿ ಬಂದು ಈ ತರ ಶಾಪ ಇದೆ ಋಷಿಯಿಂದ ಅನ್ನೋದು ಸುಳ್ಳು ಅಂತ ಅವರು ಯೂಶಲಿ ನಂಬೋದಿಲ್ಲ ಯಾರು ಆತನಿಗೆ ಮಾರ ಹೇಳೋ ಕಥೆನ. ಸೊ ಲೇಟರ್ ಮಾರ ಅಲ್ಲಿಗೆ ಸುಮ್ಮನಾಗಲ್ಲ, ಈ ಟೆಲ್ ಮಿ ಸೋ ಮೆನಿ ಸ್ಟೋರೀಸ್, ಸುಮಾರು ಡಿಫ್ರೆಂಟ್ ಸ್ಟೋರೀಸ್ ನ ಆತರ ಹೇಳ್ತಾನೆ ಇದ್ದಾನೆ. ನೀವು ಆಲ್ರೆಡಿ ಸುಮಾರು ಸ್ಟೋರೀಸ್ ನ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀರ. ದ ಫಸ್ಟ್ ಆಲ್ರೆಡಿ ಹೇಳಿದ ಕಾಫಿ ಸೀಡ್ ಆಗಿರ್ಬೋದು. ನೆಕ್ಸ್ಟ್ ಸ್ಟೋರಿ ಅವರ ಒಂದು ಕೈಗೆ ಆ ಸಿಕಲ್ ಬಿದ್ದಾಗ ಆಗುವಂತ ಒಂದು ವಂಡರ್ ಆಗಿರ್ಬೋದು. ನೆಕ್ಸ್ಟ್ ದ ಮಂಗೂಸ್ ಅಂಡ್ ಕೌಕಲ್ ಸ್ಟೋರೀಸ್ ಆಗಿರ್ಬೋದು. ಇದಿಷ್ಟು ಅಂಡ್ ಆಲ್ಸೋ ರೈಟ್ ಸೈಡ್ ಹಣ್ಣುಗಳು ಉದುರೋಗಿರೋ ಒಂದು ಕಥೆ ಆಗಿರ್ಬೋದು. ಇವೆಲ್ಲ ಕೂಡ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರ. ಓಕೆನಾ? ನಾನು once Mara went to the forest to search for bring bamboo shoot from home. ಮನೆಗೆ ಬ್ಯಾಂಬೂ ಶೂಟ್ ತರಕಂತ ಹೋದಾಗ ದ ಶಾರ್ಪ್ ಸಿಕಲ್ ಮಿಸ್ ಆಗಿ ಕೈಗೆ ಬಿದ್ದು ಆರ್ಟರಿ ಕಟ್ ಆಗುತ್ತೆ. ದ ಸ್ಟಾರ್ಟೆಡ್ ಬ್ಲೀಡಿಂಗ್
ಅಂಡ್ ಕೋಪಿಯಸ್ಲಿ ಇನ್ ಸ್ಪರ್ಟ್ಸ್, ಅಂದ್ರೆ ತುಂಬಾ ಯಥೇಚ್ಛವಾಗಿ ಬ್ಲಡ್ ಬಂದ್ಬಿಡುತ್ತೆ, ಬ್ಲೀಡಿಂಗ್ ಆಗುತ್ತೆ. ಆನ್ ದಟ್ ಟೈಮ್ ಎವ್ರಿ ಒನ್ ಅಲಾರ್ಮ್ ದ ಮಾರಾ ಅಂಡ್ pressed the leaf and put on the one of their lungis. ಅಲ್ಲೇ ಒಂದು ಎಲ್ಲ ತಗೊಂಡು ಆ ಗಾಯ ಮೇಲೆ ಪ್ರೆಸ್ ಮಾಡಿ ಆ ಲುಂಗಿಗೆ ಬ್ಯಾಂಡೇಜ್ ತರ ಕಟ್ತಾರೆ. ಬಟ್ ವೆನ್ ದ ಮಾರಾ ವೆಂಟ್ ಟು ದ ವೈಟ್ ಮ್ಯಾನ್ ಅಟ್ ಹುಲಿಯಿಂದನು ಫಾರ್ ಪ್ರಾಪರ್ ಡ್ರೆಸ್ಸಿಂಗ್ ಅಂಡ್ ಟ್ರೀಟ್ಮೆಂಟ್. ಬಟ್ ಆನ್ ದಟ್ ಟೈಮ್ ದ ವೈಟ್ ಮ್ಯಾನ್ ಓಪನ್ ದಿ ಬ್ಯಾಂಡೇಜ್ ವಾಸ್ ಸರ್ಪ್ರೈಸ್ಡ್ ಬಿಕಾಸ್ ನೋ wound, no blood, that is in fact no sign of it. ಅಂದ್ರೆ ಒಂದು ಗಾಯನೂ ಇದೆ ಅಂತ ಕೂಡ ಗುರುತಿಸೋದೇ ಇರೋದಿಲ್ಲ, ಆ ತರ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿರುತ್ತೆ. ಆನ್ ದಟ್ ಟೈಮ್ ದ ಇಂಗ್ಲಿಷ್ ಮ್ಯಾನ್ ಬಿಲೀವ್ಡ್ ಮಾರಾ ಅಂಡ್ ಸೆಡ್ ದಟ್, ಇಂಗ್ಲಿಷ್ ಮ್ಯಾನ್ ಟೋಲ್ಡ್ ಮಾರಾ, ನೀನು ಆ ಪ್ಲಾಂಟ್ ಯಾವ್ದು ತೋರಿಸಿದ್ದೆ ಆದ್ರೆ ಎಂಟೈರ್ ಎಸ್ಟೇಟ್ ನಿನಗೆ ಕೊಡ್ತೀನಿ ಅಂತೇಳಿ ಆಫರ್ನ ಕೊಡ್ತಾನೆ. ಬಟ್ ಮಾರಾ ಅದನ್ನ ಫೈಂಡ್ ಔಟ್ ಮಾಡೋಕ್ಕೆ ಆಗೋದಿಲ್ಲ. ಈ ಸ್ಟೋರಿ ಕೂಡ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಅದಾದ ನಂತರ ಮಂಗೂಸ್ ಅಂಡ್ ಕೌಕಲ್ ಸ್ಟೋರಿ. ಏನು ಮಂಗೂಸ್ ಅಂಡ್ ಕೌಕಲ್ ಸ್ಟೋರೀಸ್ ಅಂದ್ರೆ, ಮಂಗೂಸ್ ಅಂಡ್ ಕೌಕಲ್ ಪಿಜಾಡ್ ಇಸ್ ಆಲ್ಸೋ ನ್ಯೂ ಅಬೌಟ್ ದಿಸ್ ಪ್ಲಾಂಟ್. ಅವಕ್ಕೂ ಕೂಡ ಈ ಪ್ಲಾಂಟ್ ಬಗ್ಗೆ ಗೊತ್ತಿದೆ, ಈ ಮೆಡಿಸಿನಲ್ ಕ್ರೀಪರ್ ಅಂತ. ಬಿಕಾಸ್ ವೆನ್ ದೇ ಗೋ ಹಂಟಿಂಗ್ ಸ್ನೇಕ್ಸ್, ಅವು ಯಾವ ಹಾವನ್ನ ಬೇಟೆಯಾಡ್ತಾವೋ, ದೇ ಆರ್ ಬಿಟನ್ ಬೈ ಪಾಯ್ಸನಸ್ ಸ್ನೇಕ್ಸ್, ದೇ ಇಮಿಡಿಯೇಟ್ಲಿ ಚೀವ್ ದಿಸ್ ಲೀಫ್ ಅಂಡ್ ದಸ್ ಕ್ಯೂರ್ ದೆಮ್ಸೆಲ್ವ್ಸ್ ಅಂತ ಹೇಳಿ ಅವನು ಅನದರ್ ಸ್ಟೋರಿನ ಹೇಳ್ತಾ ಇದ್ದಾನೆ ಮಾರಾಗೆ. ಇದನ್ನು ಕೂಡ ಹೇಳಿದಾಗ ಅವ್ರಿಗೆ ಎಲ್ಲ ಒಂದ್ ಕಡೆ ನಂಬೇಕೋ ಬೇಡ ಅನ್ನೋದು ಅವ್ರಿಗೆ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಅದಾದ ನಂತರ ಮಾರ ಅಗೇನ್ ಒಂದೊಂದು ಸ್ಟೋರಿ ಹೇಳ್ತಾನೆ, ದಟ್ ಈಸ್ ಅವನ ಹಲ್ಲಿನ ಒಂದು ಕಥೆ. ಹಲ್ಲಿನ ಕಥೆ ಏನಪ್ಪ, ಒಂದ್ ಸೈಡ್ ಅಲ್ಲಿ ಮಾತ್ರ ಅವನು ಅಗಿತಾ ಇರ್ತಾರೆ. ಅದನ್ನು ನೋಡಿದಂತ ಆತ ಕ್ಯೂರಿಯಸ್ ಆಗುತ್ತೆ, ಏನ್ ಏನ್ ಮಾರ ಒಂದೇ ಕಡೆ ಹಲ್ಲಿದಾವಲ್ಲ, ಇನ್ನೊಂದ್ ಕಡೆ ಉದ್ರೋಗಿದೆಯಲ್ಲ, ಏನ್ ರೀಸನ್ ಅಂತ ಹೇಳಿದಾಗ, ಆನ್ ದಟ್ ಟೈಮ್ ದ ಮಾರಾ ಟೆಲ್ ಮಿ ಅನದರ್ ಇಂಪಾರ್ಟೆಂಟ್ ಸ್ಟೋರಿ, ಇಂಟ್ರೆಸ್ಟಿಂಗ್ ಸ್ಟೋರಿ. ದಟ್ ಈಸ್ ಏನ್ ಸ್ಟೋರಿ ಅಂದ್ರೆ, ಒನ್ಸ್ ದ ಮಾರಾ laid a trap to the forest to catch rabbits. He was worried somebody else may get there before him morning and take away his catch. ಅಂದ್ರೆ ಅವನು ಫಾರೆಸ್ಟ್ ಗೆ ಕ್ಯಾಚ್ ನ ಅಂದ್ರೆ ರಾಬಿಟ್ ನ ಹಿಡಿಯಕ್ಕಂತ ಹೋಗಿರ್ತಾನೆ, ಒಂದು ರಾಬಿಟ್ ಅವನಿಗೆ ಸಿಗೋದಿಲ್ಲ. ಸೊ ಆವಾಗ ಅವನೇ ಅಲ್ಲಿ ಒಂದು ಸ್ಟ್ರೀಮ್, ಒಂದು ಹಳ್ಳ ಹರಿತಾ ಇರುತ್ತೆ, ಅಲ್ಲೇ ಒಂದು ಫ್ರೆಶ್ ಅಪ್ ಆಗೋಣ ಅಂತೇಳಿ ಒಂದು ಸ್ಟಿಕ್, ಒಂದು ಪ್ಲಾಂಟಿನ ಒಂದು ಕಡ್ಡಿನ ಮುಡ್ಕೊಂಡು ಒಂದೇ ಕಡೆ ಬ್ರಷ್ ಮಾಡ್ತಾನೆ, ಬಾಯಿನ ಫುಲ್ ಚರ್ನಿಂಗ್ ಮಾಡಿ ಮುಗುಳಿಸಿ ಅದನ್ನ ಉಗುಳ್ಬೇಕಂತ ನೋಡಿದಾಗ ಹುಗುಳಿದಾಗ ಏನಾಗುತ್ತೆ, ಒಂದ್ ಸೈಡ್ ಫುಲ್ ಅಲ್ಲೆಲ್ಲ ಹೊರಗಡೆ ಉದ್ರೋಗ್ಬಿಡುತ್ತೆ ಅಂತ ಹೇಳಿ ಅವನು ಆ ಸ್ಟೋರಿನ ಆ ತರ ಹೇಳ್ತಾನೆ. ಥ್ಯಾಂಕ್ ಗಾಡ್ ಸರ್, ನಾನು ಒಂದ್ ಸೈಡ್ ಮಾತ್ರ ಬ್ರಷ್ ಮಾಡಿದೆ, ಬೋತ್ ಸೈಡ್ ಅನ್ನ ಬ್ರಷ್ ಮಾಡಿದ್ರೆ ಅಷ್ಟು ಅಲ್ಲೂ ಉದ್ರೋಗ್ತಾ ಇತ್ತು ಅಂತೇಳಿ ಇನ್ನೊಂದು ಕಥೆನ, ತುಂಬಾ ನಂಬಕ್ ಆಗದೆ ಇರೋಂಥ ಒಂದು ಅನ್ಯೂಶುವಲ್ ಸ್ಟೋರಿನ ಆ ತರಗೆ ಹೇಳ್ತಾನೆ. ಆಗ್ಲೂ ಕೂಡ ಆ ಥರ ಅದನ್ನ ಬಿಲೀವ್ ನಂಬೋದಿಲ್ಲ. ಸೊ ಹಾಗೆ ಮಾರಾ ಟೆಲ್ ಮಿ ಅನದರ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಮತ್ತೆ ಇನ್ನೊಂದು ಸ್ಟೋರಿ ನಾವು ಹೇಳ್ತಾ ಹೋಗ್ತಾನೆ, ದಟ್ ಈಸ್ ಒಂದು ಲಾಂಗ್ ಎಗೋ. ಅನದರ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ಲಾಂಗ್ ಎಗೋ ಮಾರಾ ಅಂಡ್ ಎ ಫ್ರೆಂಡ್ they had trapped to caught a barking deer. As they had divided equally between them, they took too near to the storm, skinned out and cleaned the divided the meat. They wrapped their portions in some leaves and brought them home. ಅಂದ್ರೆ ಇನ್ನೊಂದು ಸ್ಟೋರಿ ಏನಪ್ಪಾ ಅಂದ್ರೆ, ಸುಮಾರು ಕೆಲವು ದಿನಗಳು ಕಳೆದ ನಂತರ ಮಾರಾ ಅವನ ಫ್ರೆಂಡು ಫಾರೆಸ್ಟ್ ಹೋಗಿ ಒಂದು ಬೇಟೆ ಆಡ್ತಾರೆ, ಬಾರ್ಕಿಂಗ್ ಡೀರ್ನ ಬೇಟೆಯಾಡಿ ನೀಟಾಗಿ ಅದನ್ನ ಕಟ್ ಮಾಡಿ ಅಲ್ಲೇ ನೀರಲ್ಲಿ ತೊಳೆದ್ಬಿಟ್ಟು ಮಾಂಸ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಅದೊಂದು ಎಲೆಯಲ್ಲಿ ಪ್ಯಾಕ್ ಮಾಡಿಕೊಂಡು ಮನೆಗೆ ತಗೊಂಡ್ಬಂದಿರ್ತಾರೆ. ಮನೆಗೆ ಮುಂಚೆ ಇನ್ಫಾರ್ಮ್ ಮಾಡಿರ್ತಾರೆ. ಮನೆಯೆಲ್ಲ ಕೂಡ ನೀರನ್ನ ಬಾಯ್ಲ್ ಮಾಡಕ್ಕೆ ಇಟ್ಟು ರೆಡಿ ಮಾಡಿ ಮಸಾಲಾ ಸ್ಪೈಸಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ವೆನ್ ಓಪನ್ ದ ಪ್ಯಾಕೆಟ್, ಇನ್ಸ್ಟೆಡ್ ಆಫ್ ಮೀಟ್ ದೇರ್ ವಾಸ್ ಅ ಲೈವ್ ವೈಲ್ಡ್ ಬಕ್. ಅಲ್ಲಿ ಹಾರ್ಕೊಂಡು ಹೋಗ್ಬಿಟ್ಟು ಜಂಪ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಮಾಂಸದ ಬದಲಾಗಿ ಒಂದು ವೈಲ್ಡ್ ಬಕ್ ಅಲ್ಲಿ ಆ ಚಿಕ್ಕದ ಮರಿ, ಒಂದು ಕಾಡು ಕುರಿಯೊಳಗೆ ಇರುತ್ತೆ, ಅದ್ರ ಬದಲಾಗಿ ನೋಡಿ ಆಶ್ಚರ್ಯ ಆಗುತ್ತೆ. ಈ ಒಂದು ಸ್ಟೋರಿನ ಮಾರಾಗ ಯಾರಿಗೆ ಆ ಥರ ಹೇಳಿದಾಗ ಆತರಿಗೆ ಮಾತೇ ಬರೋದು, ಬಿಕಾಸ್ ವಾಸ್ ಸ್ಪೀಚ್ಲೆಸ್. ಅವ್ರು ಹೇಳ್ತಾರೆ, ಐ ಡಿಡ್ ನಾಟ್ ಆಸ್ಕ್ ಮಾರಾ ಫಾರ್ ಎನಿ ಎಲಾಬರೇಷನ್ ಅಂಡ್ ಎಕ್ಸ್ಪ್ಲನೇಷನ್ ಬಿಕಾಸ್ ದಿಸ್ ವಾಸ್ ದ ಹೈಟ್ ಆಫ್ ದ ಇನ್ವೆಂಟಿವ್ ಜೀನಿಯಸ್. It is no wonder that was the white man of Huliindalu who was prepared to give away his entire estate in exchange for these wonder plants. Today, when the Mara told so many interesting stories about the medicinal creeper, the first one is the curse story. ಒಂದು ಶಾಪನ ಒಂದು ಪ್ಲಾಂಟ್ಗೆ ಶಾಪ ಇದೆ ಅನ್ನೋ ಕಥೆ ಆಗಿರ್ಬೋದು. ಸೆಕೆಂಡ್ ಅವನ ಕೈಗೆ ಸಿಕ್ಕಲ್ ಬಿದ್ದು ಆರ್ಟರಿ ಕಟ್ ಆಗಿರೋ ಅಂತ ಒಂದು ಸ್ಟೋರಿ ಆಗಿರ್ಬೋದು. ನೆಕ್ಸ್ಟ್ ಮಂಗೂಸ್ ಅಂಡ್ ಕೌಕಲ್ ಪಿಜಾಡ್ ಸ್ಟೋರಿ ಆಗಿರ್ಬೋದು. ನೆಕ್ಸ್ಟ್ ಅವನು ರ್ಯಾಬಿಟ್ ನ ತಗೊಂಡ್ಬರಕ್ಕಂತ ಫಾರೆಸ್ಟ್ ಹೋದಾಗ ಅಲ್ಲಿ ಅವನ ಹಲ್ಲನ್ನು ಉದುರೋಗಿರೋ ಒಂದು ಕಥೆ ಆಗಿರ್ಬೋದು. ನೆಕ್ಸ್ಟ್
ಅವನವರ ಫ್ರೆಂಡು ಬೇಟೆಯಾಡಿ ಬಾರ್ಕಿಂಗ್ ಡೀರ್ನ ತಗೊಂಡ್ಬಂದಾಗ ಅದ್ರ ಮಾಂಸನ ತಗೊಂಡ್ಬಂದಾಗ ಇನ್ಸ್ಟೆಡ್ ಆಫ್ ಮೀಟ್ ವೈಲ್ಡ್ ಬಗ್ ಬಂದಿರೋ ಕಥೆ ಆಗಿರ್ಬೋದು. ಇವೆಲ್ಲ ಸ್ಟೋರೀಸ್ ಕೇಳ್ತಾ ಇದ್ರೆ ಆತರ್ ತುಂಬಾ ಅವರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸಮ್ ಮಾರಾಯಣ ಸ್ಟೋರೀಸ್ ಸಮ್ ಆರ್ ಟ್ರೂ, ಸಮ್ ಆರ್ ಟೋಟಲಿ ಇಮ್ಯಾಜಿನೇಷನ್, ಸಮ್ ಆರ್ ಫಾಲ್ಸ್ ಅಂತ ಅವರಿಗೆ ಅನ್ನಿಸ್ತಾ ಇದೆ. ನೋಡಿ ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿತ್ತು. ಇಷ್ಟು ಕೂಡ ನೀವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಏನಾಗುತ್ತೆ, ಇನ್ನು ಯಾವ ತರ ಸ್ಟೋರಿ ಮಾರ ಹೇಳ್ತಾರೆ. ಮಾರ ಒಬ್ಬನೇನು ಸುಮಾರು ಜನ ಬೀಟ್ ಆಗ್ತಾರೆ. ಅವರು ಸುಮಾರು ಜನ ಕೂಡ ಒಂದು ಕಥೆಗಳನ್ನು ಹೇಳ್ತಾನೆ ಹೋಗ್ತಾರೆ. ಅದನ್ನು ಯಾವ ತರ ಒಂದು ವಂಡರ್ಫುಲ್ ಸ್ಟೋರೀಸ್, ಒಂಥರ ಎಕ್ಸೆಂಟ್ರಿಕ್ ಡಿಫ್ರೆಂಟ್ ಸ್ಟೋರೀಸ್ ಯಾವ ತರ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಲಿಸನ್ ಹಿಯರ್. Now it has been long time since I sold that estate and Mara is also dead and gone. It is difficult to dismiss all of Mara's stories as bunkum. Some little detail remains to bother your conscience. The total disinterest that Mara showed in trying to argue with us or convince us for that matter, to lie or tell the truth, continue or bother us. When the author met the Mara told different stories. ಯಾರಿಗೆ ಆತರ್ ಸುಮಾರು ಡಿಫ್ರೆಂಟ್ ಆಗಿರೋ ಸ್ಟೋರೀಸ್ ಹೇಳ್ತಾನೆ ಹೋಗ್ತಾನೆ. ಅದರಲ್ಲಿ ಕೆಲವೊಂದು ನಂಬೋದಂತ ಕಥೆಗಳಾದ್ರೆ, ಕೆಲವೊಂದು ನಂಬಕ್ಕಾಗದೇ ಇರೋಂಥ ಕಥೆಗಳು, ಕೆಲವೊಂದು ಎಲ್ಲವೂ ಕೂಡ ಸುಮ್ಮನೆ ಒಂದು ಭ್ರಮೆ ಅಂತ ಇವರಿಗೆ ಅನ್ಸಕ್ ಶುರು ಆಗುತ್ತೆ. ಆದರೆ ಲೇಟರ್ ಲಾಂಗ್ ಟೈಮ್ I sold that estate of Mara is also dead and gone. Finally ಮಾರ ಟ್ರೆಂಡ್ಗಳಿಗೆ ಎಂಡ್ ಆಗುತ್ತೆ. ಅವನು ಕೂಡ ಸತ್ತು ಹೋಗ್ತಾನೆ. ಕೊನೆಗೆ I sold that estate. It is difficult to dismiss of all Mara stories as bunkum. ಹಾಗಂತ ಮಾರ ಸ್ಟೋರೀಸ್ ಎಲ್ಲ ಬಂಕಮ್ ಅಂತಂದ್ರೆ ವೇಸ್ಟ್ಗಳು, ಎಲ್ಲ ಕೆಲ್ಸಕ್ಕೆ ಬಾರ್ದಿರೋ ಕಥೆಗಳು ಅಂತ ಹೇಳಿ ನಾವು ಸುಮ್ಮನೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ನಂಬೇಕಾದ ಕಥೆಗಳು ಕೂಡ ಇದಾವೆ ಅಂತ ಹೇಳಿ ಅವನು ಹೇಳ್ತಾ ಹೋಗ್ತಾರೆ. ಬಂಕಮ್ ನಾನ್ ಸೆನ್ಸ್ ಅಂದ್ರೆ ಇನ್ಫಾರ್ಮಲ್ ಅಂತ ಅನ್ಸೋಕ್ ಸಾಧ್ಯನೇ ಇಲ್ಲ. ಸಮ್ ಲಿಟಲ್ ಡೀಟೇಲ್ಸ್ ರಿಮೇನ್ಸ್ ಟು ಬಾದರ್ ಯುವರ್ ಕನ್ಸೈನ್ಸ್. ಅದು ನಮ್ಮ ಒಂದು ಕನ್ಸೈನ್ಸಿಗೆ ಬಿಟ್ಟಿತ್ತು, ಅಂದ್ರೆ ನಮ್ಮ ಆತ್ಮಸಾಕ್ಷಿಗೆ ಬಿಟ್ಟಂತ ವಿಷಯ. ಯಾಕಂದ್ರೆ ಕೆಲವರು ಹೇಳೋ ಮಾತು ನಿಜ ಆಗಿದ್ರು ಆಗಿಲ್ಲ. ಯಾಕಂದ್ರೆ ಈಗ ನಾವು ಕೂಡ ಈಗ ನಾವು ಜನರಲ್ ಆಗಿ ಥಿಂಕ್ ಮಾಡೋದಾದ್ರೆ, ನಮ್ಮ ಮನೇಲಿ ಕೆಲವರು ನಮ್ಮ ಹಿರಿಯರ್ಸು, ನಮ್ಮ ಸಿಸ್ಟರ್ಸು, ನಮ್ಮ ಸುಮಾರು ಸ್ಟೋರೀಸ್ ಹೇಳ್ತಾ ಇರ್ತಾರೆ ನಮಗೆ ಕುತ್ಕೊಂಡವ್ರೆ, ನಮ್ಮ ಅಜ್ಜ ಅಜ್ಜಿ ಎಲ್ಲ. ಕೆಲವೊಂದು ನಂಬೋದಿಲ್ಲ, ಏನಪ್ಪ ಈ ಕಾಲದಲ್ಲಿ ಈ ಥರನ. ಆದರೆ ಕೆಲವೊಂದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ, ಅದು ಸತ್ಯ ಕೂಡ ಅಂತ ಅನ್ಸಿದೆ. ಹಾಗಂತ ಮಾರ ಸ್ಟೋರೀಸ್ ಎಲ್ಲ ನಾವು ಬಿಡು ಬಂಕಮ್ ಅಂತ ಹೇಳಿ ಅದನ್ನ ಕೈ ಬಿಡಕ್ಕಾಗಲ್ಲ. ಅದು ನಿಮ್ಮ ಒಂದು ಕನ್ಸೈನ್ಸಿಗೆ ಬಿಟ್ಟಿದ್ದು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. The total disinterest that Mara showed in trying to argue with us or convince us for that matter. ಆದರೆ ಅವ್ರು ಎಷ್ಟೇ ನಂಬಲ್ಲ ಅಂತ ಹೇಳಿದ್ರು ಕೂಡ ಮಾರ ಕನ್ವಿನ್ಸ್ ಮಾಡೋ ರೀತಿ ಇದೆಯಲ್ಲ, ಅದು ಅವ್ರಿಗೆ ತುಂಬಾನೇ ಇಷ್ಟ ಆಗ್ತಿತ್ತಂತೆ. ಟು ಲೈ ಆರ್ ಟೆಲ್ ದ ಟ್ರೂತ್, ಕಂಟಿನ್ಯೂ ಟು ಬಾದರ್ ಅಸ್. ಅವ್ನು ಹೇಳೋ ಸುಳ್ಳಾಗಿರ್ಬೋದು ಅಥವಾ ಸತ್ಯ ಆಗಿರ್ಬೋದು, ಬಟ್ ಅದ್ರ ಬಗ್ಗೆ ನಾವು ಜಾಸ್ತಿ ಕೇಳಿಸ್ಕೊಳಕ್ ಹೋಗ್ಬೋದು. ಬಟ್ ಆದರೆ ನಮ್ಮ ಇಂಡಿಯಾದಲ್ಲಂತೂ ಮೆಡಿಸಿನಲ್ ಕ್ರೀಪರ್ ಇರೋದಂತೂ ಸತ್ಯ. ಸುಮಾರು ಒಂದು ಹೇಳೋದು ನಮಗೆ ದೇವರು ಕೊಟ್ಟಿರೋ ಒಂದು ಗಿಫ್ಟ್ ಅಂದಂಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅದು ನಾವೆಲ್ಲರೂ ಈಗ ಒಂದು ಇಂಗ್ಲಿಷ್ ಮೆಡಿಸಿನ್ಗೆ ನಾವು ಫ್ಯಾಸಿನೇಟ್ ಆಗ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು ಅಂತ ಅವರು ಹೇಳ್ತಾರೆ. ಓಕೆ. ಆಫ್ಟರ್ ಎ ಲಾಂಗ್ ಟೈಮ್ Mara's medicinal creeper was back in the news. This time I saw Aparna tying it to a nearby tree. I asked him whether he knew its uses. But later, first initially ಅವ್ರು ಯಾರು ಮೀಟ್ ಮಾಡ್ತಾರೆ, ಮಾರನ, ಸಣ್ಣ ಮಾರ, ಎರಡು ಕ್ಯಾರೆಕ್ಟರ್ ಬಂದೋಯ್ತು. ಈಗ ನೆಕ್ಸ್ಟ್ ಒನ್ ಮೋರ್ ಕ್ಯಾರೆಕ್ಟರ್ ನೋಡಿ. ಆಫ್ಟರ್ ಎ ಲಾಂಗ್ ಟೈಮ್, ಮಾರ ಸತ್ತೋದ ನಂತರ ಅವನು ಹೇಳಿರೋ ಕಥೆಗಳು ಕಮ್ ಬ್ಯಾಕ್ ಇನ್ ದ ನ್ಯೂಸ್, ಎಲ್ಲ ಕಡೆ ಅದು ನ್ಯೂಸ್ ಆಯ್ತು. ದಿಸ್ ಟೈಮ್ ಐ ಸಾ ಅಪರ್ಣ. ಲೇಟರ್ ಅವ್ರೊಂದು ಜರ್ನಿಯಲ್ಲಿ ಇನ್ನೊಬ್ರು ಮೀಟ್ ಮಾಡ್ತಾರೆ, ದಟ್ ಈಸ್ ಅಪರ್ಣ. ಅಪರ್ಣ ವೆನ್ ಈ ಸಾ ಅಪರ್ಣ ವಾಟ್ ಇಟ್ ಡೂಯಿಂಗ್ ಅಂತಂದ್ರೆ, ಅಪರ್ಣ ಟ್ರೈಯಿಂಗ್ ಇಟ್ ಟು ನಿಯರ್ ಬೈ ಟ್ರೀ. ಅವನು ಸೇಮ್ ಮಾರ ಹೇಳೋ ಥರನೇ, ಮಾರ ಮಾಡ್ತಿರೋ ಥರನೇ ಮಾಡ್ತೀನಿ. ಏನಂದ್ರೆ ಒಂದು ಬಳ್ಳಿನ ಮರಕ್ಕೆ ಕಟ್ತಾ ಇದ್ದಾನೆ. ಆನ್ ದ ಟೈಮ್ ದ ಆಥರ್ ಸೆಡ್ ಟು ಅಪರ್ಣ ಏನಂತ asked him whether he knew its uses. ಕೇಳ್ತಾರೆ, ಇದು ಯೂಸಸ್ ಇದೆಯಾ, ಯಾಕೆ ಆ ಥರ ಅದನ್ನು ಕಟ್ತಾ ಇದ್ದೀರಾ? He did not know. ಅವ್ನು ಹೇಳ್ತಾನೆ, ಅವನ ರಿಪ್ಲೈ ಏನ್ ಮಾಡ್ತಾನೆ, ನನಗೆ ಗೊತ್ತಿಲ್ಲ ಇದಕ್ಕಂತ, ಬಟ್ ಐ ಬಿಲೀವ್ ಇಫ್ ಯು ಸ್ಕ್ವೀಸ್ ದ ಜ್ಯೂಸ್ ಆಫ್ ದೀಸ್ ಲೀವ್ಸ್ ಮಿಲ್ಕ್ಸ್ ಬಿಕಮ್ ಹಾರ್ಡ್. ಈ ಅಪ್ಪಣ್ಣ ಹೇಳ್ತಾನೆ, ಇದು ಏನಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇದನ್ನ ನಾವು ಈ
ಒಂದು ಕ್ರೀಪರ್ ಅಂತ ತಗೊಂಡೋಗಿ ಸ್ಕ್ವೀಸ್ ಅಂದರೆ ಹಿಂಡೋದು. ಯಾವುದರಲ್ಲಿ ಹಾಲಲ್ಲಿ ಇದನ್ನ ಮಿಕ್ಸ್ ಮಾಡಿದರೆ ಹಾಲು ಕರಡು ತುಂಬ ಗಟ್ಟಿ ಆಗುತ್ತೆ, ಮೊಸರು ಥರ ಆಗುತ್ತೆ, ಫುಲ್ ಗಟ್ಟಿ ಆಗುತ್ತೆ ಅಂತೇಳಿ ಅವನು ಹೇಳ್ತಾನೆ. ಸೊ ಐ ಥಾಟ್ ದಟ್ ಪ್ರಾಬಬ್ಲಿ ದ ಲೀಫ್ ಆಫ್ ದಿಸ್ ಕ್ರೀಪರ್ ಮಸ್ಟ್ ಬಿ ಸೋರ್. ವೆನ್ ಯು ಸ್ಕ್ವೀಸ್ ಸಮಥಿಂಗ್ ಸೋರ್ ಇನ್ ದಿ ಮಿಲ್ಕ್ ಇಟ್ ಸ್ಪಾಯ್ಲ್ಸ್ ಅಂಡ್ ಕರ್ಡಲ್ಸ್. ನೋಡಿ ಅವಾಗ ನೀವು ಥಿಂಕ್ ಮಾಡ್ತಾರೆ, ಮಾರ ವೆನ್ he met Aparna, on that time Aparna was trying to nearby tree. So later the author asked him whether it is useless. On the later he replied, he didn't do it, I don't know sir, but when you but I believe you squeeze the leaves into the milk becomes harder. He replied that. On that time the author was thinking to himself, I thought that probably the leaf of this creeper must be sore. ಆ್ಯಕ್ಚುಲಿ ಈ ಕ್ರೀಪರು ಇವ್ನು ಹೇಳೋ ಥರ ಸತ್ಯ ಇರ್ಬೋದು, ಯಾಕಂದರೆ ಕ್ರೀಪರ್ ತುಂಬ ಸೋರ್ ಅಂದರೆ ಹುಳಿ, ಮಸ್ಟ್ ಬಿ ಸೋರ್ ಹುಳಿ ಇರುತ್ತೆ. ಅದನ್ನು ನಾವು ಆಬ್ವಿಯಸ್ಲಿ ಮಿಲ್ಕ್ಗೆ ಹುಳಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ಪಾಯಿಲ್ ಒಡೆದೋಗುತ್ತೆ, ಅವಾಗ ಆಟೋಮೆಟಿಕ್ಲಿ ಮೊಸರು ಆಗುತ್ತೆ ಅಂತೇಳಿ ಅವರು ಅಂದ್ಕೊಳ್ತಾರೆ. ಐ ಥಾಟ್ ದಿಸ್ ವಾಸ್ ಬೀಂಗ್ ಮಿಸ್ಟೇಕನ್ ಫಾರ್ ಆರ್ನಿಂಗ್ ಆಫ್ ಮಿಲ್ಕ್. ಐ ಆಸ್ಕ್ಡ್ ಅಪ್ಪಣ್ಣ, ಹ್ಯಾವ್ ಯು ಸೀನ್ ಇಟ್ ಹ್ಯಾಪನ್? ಅವಾಗ ಅವ್ನು ಕೇಳ್ತಾನೆ ಮಾರಣ್ಣ ಅಪ್ಪಣ್ಣ, ಯಾರೋ ಆತ, ನೀವು ಯಾವ ಥರ ನೋಡಿದ್ಯಾ, ಇದನ್ನು ಟ್ರೈ ಮಾಡಿದ್ಯಾ ಅಂತ ಹೇಳಿದಾಗ, ದಟ್ ಈಸ್ ವಾಟ್ ಪೀಪಲ್ ಸೇ. ಇಲ್ಲ ಸರ್, ಜನಗಳು ಹೇಳೋದು ನಾನು ಕೇಳ್ತಿರೋದು, ನಾನು ಟ್ರೈ ಮಾಡಿಲ್ಲ. ವೇರ್ ಕೆನ್ ಐ ಫೈಂಡ್ ಮಿಲ್ಕ್ ಫಾರ್ ಆಲ್ ಸಚ್ ಎಕ್ಸ್ಪೆರಿಮೆಂಟ್ಸ್? ಎಲ್ಲವನ್ನೂ ಹೇಳ್ತಾರೆ ಅಂತ ಎಲ್ಲವನ್ನೂ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ, ಬಟ್ ಎಲ್ಲರೂ ಹೇಳೋ ಥರ ಡೆಫಿನೆಟ್ಲಿ ಇದನ್ನು ನಾವು ಸ್ಕ್ವೀಸ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿದರೆ ಡೆಫಿನೆಟ್ಲಿ ಅದು ಹಾರ್ಡ್ ಆಗುತ್ತೆ, ಮೊಸರು ಆಗುತ್ತೆ ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ, ಗಟ್ಟಿ ಆಗುತ್ತೆ ಹಾಲು ಅಂತ ಹೇಳ್ತಾರೆ. So, is there any basis for the story that was spread about these plants and herbs? I wondered whether I should squeeze the leaf into milk and see what happens. Instead of criticizing others for not knowing, I thought it would be better to check it out on my own. ಅವಾಗ ಆ ಥರ ಯೋಚನೆ ಮಾಡ್ತಾರೆ, is there any basis of their story that has spread about these plants and herbs? ನಾನು ಇಲ್ಲಿವರೆಗೂ ಸುಮಾರು ಸ್ಟೋರೀಸ್ನ ನಮ್ಮಲ್ಲಿರೋ ಪ್ಲಾಂಟ್ಸ್ ಹರ್ಬ್ಸ್ ಬಗ್ಗೆ ಕೇಳಿದ್ದೀನಿ, ಬಟ್ ಒಂದು ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಐ ವಂಡರ್ಡ್ ವೆದರ್ ಐ ಶುಡ್ ಸ್ಕ್ವೀಸ್ ದ ಲೀವ್ಸ್ ಇನ್ ಟು ದಿ ಮಿಲ್ಕ್ ಅಂಡ್ ಸಿ ವಾಟ್ ಹ್ಯಾಪನ್ಸ್. ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ಅದರ್ಸ್ ಫಾರ್ ನಾಟ್ ನೋಯಿಂಗ್, ಐ ಥಾಟ್ ಇಟ್ ವುಡ್ ಬಿ ಬೆಟರ್ ಟು ಚೆಕ್ ಇಟ್ ಔಟ್ ಆನ್ ಮೈ ಓನ್ ಅಂತೇಳಿ ಥಿಂಕ್ ಮಾಡ್ತಾರೆ. ನೋಡಿ, ವೆನ್ ದ ಆಥರ್ ಸಾ Aparna, on that time Aparna was trying to nearby a tree. The author later asked that asked the Aparna whether it knew its uses. On that time the Aparna replied that, no sir, but I believe if you squeeze the juice of this milk become hard ಅಂತ ಹೇಳ್ತಾನೆ. ಸೊ ಇವರು ಬೇರೆಯನ್ನ ಕ್ರಿಟಿಸೈಸ್ ಮಾಡೋ ಬದಲು ನಾನೇ ಯಾಕೆ ಟ್ರೈ ಮಾಡಬಾರ್ದು ಒಂದ್ಸಲಿ ಅಂತೇಳಿ ಎಕ್ಸ್ಪೆರಿಮೆಂಟ್ ನಾನೇ ಮಾಡೋಣ ಅಂತೇಳಿ ಅವರು ಮುಂದಾಗ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ, ನೋಡೋಣ ಒಂದು ಎಕ್ಸ್ಪೆರಿಮೆಂಟ್ ಮಾಡೇ ಬಿಡೋಣ, ಲೀಫ್ನ ತೊಗೊಂಬಂದು ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೇ ಬಿಡೋಣ ಅಂತೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ಅವರು ಏನು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಐ ಪ್ಲಗ್ಡ್ ಸಮ್ ಲೀವ್ಸ್ ಫ್ರಮ್ ದಿ ಕ್ರೀಪರ್ and took them to my friend Chandru, who is a plant pathologist. I told him what I had heard about this plant. ನೋಡಿ, ಫೈನಲಿ ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಈ ಪ್ಲಗ್ಡ್ ಸಮ್ ಲೀವ್ಸ್ ಫ್ರಮ್ ದಿ ಕ್ರೀಪರ್, ಎಲೆಗಳು ತೊಗೊಂಡ್ಬರ್ತಾರೆ. ಅವ್ರ ಫ್ರೆಂಡ್ ಚಂದ್ರು ಅಂತ ಇರ್ತಾರೆ. ಅವ್ರ ಚಂದ್ರು ಇಸ್ ಎ ಫೇಮಸ್ ಪ್ಲಾಂಟ್ ಪ್ಯಾಥಾಲಜಿಸ್ಟ್, ಮೀನ್ಸ್ ಅಂದರೆ ಸ್ಟಡಿ ಆಫ್ ಡಿಸೀಸ್, ಒಂದು ಪ್ಲಾಂಟ್ನ ಒಂದು ಅಧ್ಯಯನ ಮಾಡೋಂಥ ಒಬ್ಬ ಡಾಕ್ಟರ್ ಅವರು. ಅವ್ರನ್ನ ಕೇಳ್ತಾರೆ, ಐ ಟೋಲ್ಡ್ ಯು ವಾಟ್ ಐ ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಪ್ಲಾಂಟ್. ಅರ್ಥ ಹೇಳ್ತಾರೆ, ಇದನ್ನು ಶೇರ್ ಮಾಡ್ಕೊಳ್ತಾರೆ. ನೋಡು, ಈ ಥರ ಅಪ್ಪಣ್ಣ ಅಂತ ಒಬ್ಬ ವ್ಯಕ್ತಿ ಸಿಕ್ಕಿದ್ದ, ಈ ಥರ ಹೇಳಿದ್ದಾನೆ ಈ ಪ್ಲಾಂಟ್ ಬಗ್ಗೆ, ನಾನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದ್ದೀನಿ. Who decided to conduct the experiment and brought a liter of milk. ಕೊನೆಗೂ ಲೀಟರ್ ಆಫ್ ಮಿಲ್ಕ್ನ ತೊಗೊಂಡ್ಬರ್ತಾನೆ. The other scientist friend laughed at us. They said that we were wasting a liter of good milk. ನೋಡಿ, ಇವ್ರು ಆ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತ ಮುಂದೆ ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾರೆ. ಏನು ಈ ಥರ ನೀವು ಯಾರೋ ಹೇಳಿದ್ರಂತೆ, ಅವ್ನು ಯಾರೋ ಅನ್ಎಜುಕೇಟೆಡ್, ಅವ್ನು ಈ ಥರ ಹೇಳಿದ್ದಾನೆ, ಇದ್ರೆ ಹಾಲಲ್ಲಿ ಇಟ್ಬಿಟ್ರೆ ಅದು ಗಟ್ಟಿ ಆಗುತ್ತೆ, ನಂಬೋ ಅಂತ ಅಂತ ಸುಮ್ಮನೆ ಹಾಲು ವೇಸ್ಟ್ ಮಾಡ್ತಿದ್ವಿ ಅಷ್ಟೇ, ಬೇಡ ಅಂತ ಯಾರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಆ ಥರಗೆ. ಸೊ ಬಟ್ ಏನೇ ಆಗಲಿ ಇವರು ಟ್ರೈ ಮಾಡಬೇಡ ಅಂತ ಏನು ಮಾಡ್ತಾರೆ, ದೇ ಸೆಡ್ ದಟ್ ವಿ ವರ್ ವೇಸ್ಟಿಂಗ್ ಎ ಲೀಟರ್ ಆಫ್ ಗುಡ್ ಮಿಲ್ಕ್.
ಲಿಸ್ನಿಂಗ್ ಟು ಆಲ್ ಕೈಂಡ್ಸ್ ಆಫ್ ಕಾಕ್ ಅಂಡ್ ಬುಲ್ ಸ್ಟೋರಿ. ಇವೆಲ್ಲ ನಾವು ಈ ಥರ ನಂಬೋದು ಬಿಟ್ಬಿಡು. ಏನು ಕಾಕ್ ಅಂಡ್ ಬುಲ್ ಸ್ಟೋರಿ ಇವೆಲ್ಲ ವೇಸ್ಟ್ ಥರ ಕೆಲಸಕ್ಕೆ ಬರೋದಿರೋ ಕಥೆಗಳು, ಕಾಕ್ ಅಂಡ್ ಬುಲ್ ಸ್ಟೋರಿ ಅದೆಲ್ಲ ಆಗಿರುತ್ತೆ. ಇಲ್ಲ ಲೀವ್ ಇಟ್ ಬಿಟ್ಬಿಡು, ಇದೆಲ್ಲ ಟ್ರೈ ಮಾಡಬೇಡ ಅಂತ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ. ಆದರೆ ದ ಆಥರ್ ಒನ್ಸ್ ವಿ ಹ್ಯಾಡ್ ಡಿಸೈಡೆಡ್ ಟು ಪ್ಲೇ ದ ಫೂಲ್ಸ್ ವಿ ಕುಡಂಟ್ ಕೇರ್ ಲೆಸ್ ಅಬೌಟ್ ಅದರ್ಸ್ ಲಾಫಿಂಗ್ ಅಟ್ ಅದರ್ಸ್. ವಿ ಡಿಡಂಟ್ ಕೇರ್ ಅಬೌಟ್ ಅದರ್ಸ್. ಅವ್ರು ಕೇರ್ ಮಾಡಲ್ಲ, ಯಾರು ವಾಟ್ ಎವರ್ ಇಟ್ ಮೀ ಏನಾದರೂ ಆಗಿರಲಿ ನಾನು ಅಂದ್ಕೊಂಡಿದ್ದೀನಿ ಟೆಸ್ಟ್ ಮಾಡಿ ನೋಡೇ ಬಿಡೋಣ ಅಂತೇಳಿ ಅವರು ಸ್ಟಾರ್ಟ್ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಸೊ ವಿ ಪುಟ್ ದ ಮಿಲ್ಕ್ ಅಂಡ್ ಲೀವ್ ಇನ್ ಟು ದಿ ಮಿಕ್ಸರ್ ಅಂಡ್ ಸ್ವಿಚ್ ಇಟ್ ಆನ್ ಆಫ್ಟರ್ ದೇ ವರ್ ಥರೋಲಿ ಮಿಕ್ಸರ್. ಅದನ್ನು ಎಲ್ಲ ನೀಟಾಗಿ ಎಲೆ ತೊಗೊಂಡು ಮಿಕ್ಸಿಗೆ ಹಾಕಿ ನೀಟಾಗಿ ಅದನ್ನು ರಸ ಎಲ್ಲ ರೆಡಿ ಮಾಡಿ ಏನು ಮಾಡ್ತಾರೆ ಅದು ಹಾಲಿಗೆ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾರೆ. ವಿ ಪೌಡ್ ಇಟ್ ಔಟ್ ಇಂಟು ಎ ವೆಸಲ್. ವೆಸಲ್ ಅಂದರೆ ಪಾತ್ರೆ, ದೊಡ್ಡ ಪಾತ್ರೆಗೆ ಅದನ್ನು ಹಾಲು ರಸ ಇರುತ್ತಲ್ಲ ಲೀವ್ದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ವಿ ವಾಚ್ಡ್ ಫಾರ್ ಇಟ್ ಸಮ್ ಟೈಮ್ ಟು ಸಿ ವೆದರ್ ಇಟ್ ಬಿಕಮ್ ಕರ್ಡಲ್ಡ್ ಆರ್ ರಿಮೇನ್ ಆಸ್ ಇಟ್ ವಾಸ್. ಸುಮಾರು ಹೊತ್ತು ವೆಯ್ಟ್ ಮಾಡ್ತಾರೆ, ಅದು ಗಟ್ಟಿ ಆಗುತ್ತೋ ಹಾಗೆ ಇರುತ್ತೋ ಅಂತ ನೋಡ್ತಾ ಇದ್ದಾರೆ. ನಥಿಂಗ್ ಹ್ಯಾಪನ್ ಫಾರ್ ಎ ಕಪಲ್ ಆಫ್ ಮಿನಿಟ್ಸ್. ಏನು ಅದೇ ಥರ ರಿಸಲ್ಟ್ ಸಿಗ್ತಿಲ್ಲ, ಅದು ಹೇಗಿದೆಯೋ ಆಗದಾಗಿತ್ತು ಹಾಗೇ ಇದೆ, ಯಾವುದೇ ಥರ ಚೇಂಜಸ್ ಆಗಿಲ್ಲ. ಜಸ್ಟ್ ಆಸ್ ಐ ಡಿಸೈಡೆಡ್ ದಟ್ ವಿ ಹ್ಯಾಡ್ ಇಂಡೀಡ್ ವೇಸ್ಟೆಡ್ ಆಫ್ ಲೀಟರ್ ಆಫ್ ಎ ಮಿಲ್ಕ್. ಆಗ ಆ ಥರ ಅನಿಸುತ್ತೆ, ಸುಮ್ಮನೆ ಹಾಲು ವೇಸ್ಟ್ ಮಾಡಿಬಿಟ್ಟು ನಾನು ಅಂತ ಅಂದ್ಕೊಳ್ತಾರೆ. ಐ ಟಚ್ ಇಟ್ ಅಗೇನ್, ಇಟ್ ಹ್ಯಾಡ್ ಬಿಕಮ್ ಫಾರ್ಮ್ ಅಂಡ್ ರಬ್ಬರಿ. ಬಟ್ ಸ್ವಲ್ಪ ಆದ ನಂತರ ಅದನ್ನು ಟಚ್ ಮಾಡ್ತಾರೆ, ಕರೆಕ್ಟಾಗಿ ಫಾರ್ಮ್ ಆಗಿ ರಬ್ಬರ್ ಥರ ಅದು ಅಂಟ್ಕೊಂಡ್ಬಿಟ್ಟಿದೆ ಆ ಪಾತ್ರೆಗೆ. ಹಾಲು ಅಷ್ಟು ಮಟ್ಟಿಗೆ ಅಂದರೆ ಕೇಕ್ ಥರ ಫುಲ್ ಗಟ್ಟಿ ಆಗಿಬಿಟ್ಟಿದೆ. ವೆನ್ ವಿ ಇನ್ವರ್ಟೆಡ್ ದ ವೆಸಲ್ ದ ಹೋಲ್ ಥಿಂಗ್ ಫೆಲ್ ಔಟ್ ಲೈಕ್ ಎ ಮೌಲ್ಡೆಡ್ ಕಾಸ್. ಅದು ನೀಟಾಗಿ ಪಾತ್ರೆ ಉಲ್ಟಾ ಮಾಡಿ ಎಲ್ಲಿ ಹಾಕಿ ತೆಗೆದು ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಅದು ಗಟ್ಟಿಗೆ ಆ ಮೊಸರು ಥರ ಹಾಲು ತುಂಬ ತುಂಬ ಗಟ್ಟಿಯಾಗಿ ಆಗುತ್ತೆ. ಆಗ ನಾನು ಅಂದ್ಕೊಳ್ತಾರೆ ನಿಜ ಅವ್ರು ಹೇಳೋ ಥರದಲ್ಲಿ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಇದಕ್ಕೆ ಒಂದು ಮೆಡಿಸಿನಲ್ ಕ್ರೀಪರ್ ಔಷಧಿ ಗುಣ ಇದರಲ್ಲಿ ಇದೆ ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ. ನೋಡಿ ಈ ಥರ ಈಗ ಆ ಥರಕ್ಕೆ ನಂಬಿಕೆ ಬರ್ತಾ ಇದೆ. ಬಟ್ ಮಾರ ಇಂಚೆ ಸ್ಟೋರೀಸು ಅದು ಕರ್ಸು ಇದೆ, ಶಾಪ ಇದೆ, ಋಷಿಯಿಂದ ಅನ್ನೋದು ರೈಟ್ ಸೈಡ್ ಹಾಕೊಳ್ಳೆಲ್ಲ ಉದ್ರೋಗಿದ್ದಾಗಿರ್ಬೋದು, ಮತ್ತು ನನಗೂ ಸ್ವಲ್ಪ ಲೋಕಲ್ ಸ್ಟೋರಿ ಆಗಿರ್ಬೋದು, ತನ್ನ ಕೈಗೆ ಏಟು ಬಿದ್ದಾಗ ಆಗಿರೋಂಥ ಒಂದು ಚಿತ್ರ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಮತ್ತು ಅವ್ನು ಇನ್ಸ್ಟೆಡ್ ಆಫ್ ಮೀಟ್ ಬದಲು ಅಲ್ಲಿ ವೈಲ್ಡ್ ಬಗ್ ಬಂದಿರೋ ಇನ್ಸಿಡೆಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅವರು ನಂಬಿರಲಿಲ್ಲ. ಆದರೆ ಇವರೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಫೈನಲಿ ಅವ್ರು ಏನು ಮಾಡ್ತಾರೆ, ಬಿಲೀವ್ ಮಾಡ್ತಾರೆ. ಡೆಫಿನೆಟ್ಲಿ ನಮ್ಮಲ್ಲೇ ಸುಮಾರು ಮೆಡಿಸಿನಲ್ ಕ್ರೀಪರ್ಸ್ ಇದ್ದಾವೆ, ನಾವನ್ನ ಬಳಕೆ ಮಾಡ್ಕೊಬೇಕು ಅನ್ಸುತ್ತೆ ಅವರಿಗೆ. ಆ ನಂತರ ಅರ್ಥ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಸೊ ದೆನ್ ಲೇಟರ್ ದ ಆಥರ್ know about this creeper had some qualities. Now it was our turn to wonder, but the problem was that despite of all of these, we didn't know which disease or diseases it cured, though no one seemed to know, just like Mara. All and sundry used to go around tying this creeper to the nearest plant and muttering, "Stay here." I had never seen anyone actually go back to untie it and take it home for some ailment. Nodi, when the author trying to do that experiment, he brought him liter of milk and mixed with the plant's juice, mix ಮಾಡಿ wait for a couple of minutes. After touched it again, complete form and rubber. So on that time he heard that this creeper had some qualities. ಸೊ ಆದ್ಮೇಲೆ ನಾವು ಮಾತಾ ಥಿಂಕ್ ಮಾಡ್ತಾರೆ, ನಾವು ಇಟ್ ಇಸ್ ಅವರ್ ಟರ್ನ್ ವಾಟ್ ಟು ವಂಡರ್. ಈಗ ನಮ್ಮ ಟೈಮ್ ಬಂದಿದೆ, ನಮ್ಗೆ ಗೊತ್ತಾಗಿದೆ, ಒಂದು ವಂಡರ್ ನಾವು ಏನಾದ್ರು ಮಾಡಿ ಎಲ್ರಿಗೂ ನ್ಯೂಸ್ನ ಸ್ಪ್ರೆಡ್ ಮಾಡಬೇಕು ಅಂತೇಳಿ ಅವ್ರು ಅಂದ್ಕೊಡ್ತಾರೆ. ಬಟ್ ಇನ್ ಮೀನ್ ವೈಲ್ ಒಂದು ಪ್ರಾಬ್ಲಮ್ ವಾಸ್ ಅಕರ್ಡ್, ಬಿಕಾಸ್ ಡಿಸ್ಪೈಟ್ ಆಲ್ ದಿಸ್ ವಿ ಡಿಡಂಟ್ ನೋ ವಿಚ್ ಡಿಸೀಸ್ ಆರ್ ಡಿಸೀಸಸ್ ಇಟ್ ಕ್ಯೂರ್ಡ್, ದೋ ನೋ ಒನ್ ಸೀಮ್ ಟು ನೋ, ಜಸ್ಟ್ ಲೈಕ್ ಮಾರಾ. All and sundry used to go around tying this creeper to the nearest plant and muttering, "Stay here." I had never seen anyone actually go back to untie it and take it home for some ailment. ಅವ್ರು ಅಂದ್ಕೊಡ್ತಾರೆ ಎಲ್ಲ ಕೂಡ ನಮಗೆ ಕ್ರೀಪರ್ ಏನು ಕ್ವಾಲಿಟೀಸ್ ಇದೆ ಅಂತ ಗೊತ್ತಾಯ್ತು, ಆದರೆ ಇದು ಯಾವ ಡಿಸೀಸಸ್ಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ವಿಚ್ ಡಿಸೀಸ್ ಆರ್ ಡಿಸೀಸಸ್ ಇಟ್ ಕ್ಯೂರ್ಡ್ ಗೊತ್ತಿಲ್ವಲ್ಲ. ಮಾರ ಆಗಿದ್ರೆ ಎಲ್ಲ ಥರ ಸ್ಟೋರಿ ಹೇಳ್ತಾ ಇದ್ದ. ಬಟ್ all and sundry used to go around tying this creeper nearby plant and muttering, "Stay here." ನಾವು ಇಲ್ಲೇ ಸ್ಟೇ ಆಗಬೇಕು,
ಎಲ್ಲ ಥರ ಡಿಫ್ರೆಂಟ್ ಇರುವಂಥ ಪ್ಲಾಂಟ್ನ ಸರ್ಚ್ ಮಾಡಿ ಟ್ರೈ ಮಾಡಿ ನಾವು ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಒಂದು ಕರೆಕ್ಟಾಗಿ ಒಂದು ಯಾವ ಪ್ಲಾಂಟ್ ಯಾವ ಡಿಸೀಸಸ್ ಬರುತ್ತೆ ಅಂತ ನಾವು ಸರ್ಚ್ ಮಾಡಬೇಕು ಅಂತ ಅವರು ಥಿಂಕ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ನೆಕ್ಸ್ಟು ನಿಜವಾಗ್ಲೂ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ಥರ ವಿಷಯಗಳನ್ನ ತಿಳ್ಕೊಂಡು ಅದನ್ನು ಯಾವ ಥರ ಸ್ಪ್ರೆಡ್ ಮಾಡ್ತಾರೆ, ಇನ್ನು ಯಾರೆಲ್ಲ ವ್ಯಕ್ತಿಗಳು ಅವ್ರ ಲೈಫಲ್ಲಿ ಸಿಗ್ತಾರೆ ಅನ್ನೋದನ್ನ ರಿಮೈನಿಂಗ್ ಸ್ಟೋರೀಸ್ ಐ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.